ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್ ಗುರೂಜಿ ಮಾತಾಡ್ತಿರ್ತಕ್ಕಂಥದ್ದು. ಈ ದಿನ ನಾನು ದರ್ಬೆಯ ಒಂದು ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದರ್ಬೆ ಅಮೃತದಿಂದ ಉಂಟಾಗಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ತಿಳಿದು ಬರುತ್ತದೆ. ಇದಕ್ಕೆ ಉದಾಹರಣೆ ಏನೆಂದರೆ, ಒಣ ದರ್ಬೆ ಜಿಗುಟಿದರೆ ಪುಡಿಯಾಗಬಹುದು, ಆದರೆ ನೀರಿನಲ್ಲಿ ನೆನೆಯಿಟ್ಟಾಗ ಇದು ಬಹುತೇಕ ಬೇಗೆಯಾಗಿ ಮರುಜೀವವನ್ನು ಪಡೆದುಕೊಳ್ಳುತ್ತದೆ, ಹಸಿರಾದಂತೆ ಕಾಣುತ್ತದೆ. ಇದರಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳಿವೆ, ಆದ್ದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೊಡುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಇದನ್ನು ಅಮೃತಕ್ಕೆ ಹೋಲಿಸಲಾಗಿದೆ. ಗಾಳಿಯ ಸೂಕ್ಷ್ಮತೆ ತರಂಗಗಳನ್ನು ಸಹ ಇದು ಗ್ರಹಿಸುತ್ತದೆ. ಪೂಜಾ ಕೈಂಕರ್ಯಗಳಲ್ಲಿ ದರ್ಬೆ ವಿಶೇಷ ಸ್ಥಾನಮಾನ ಗೌರವವನ್ನು ಪಡೆದುಕೊಂಡಿದೆ. ಒಮ್ಮೆ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದರು. ಅಮೃತ ಕಲಶ ಹೊರಬಂದ ನಂತರ ದೇವತೆಗಳು ಅದನ್ನು ರಕ್ಷಿಸಿದ್ದರು. ಆ ಸಮಯದಲ್ಲಿ ಅಮೃತದಿಂದ ಕೆಲವು ಹನಿಗಳು ಭೂಮಿಗೆ ಬಿದ್ದವು. ಆ ಹನಿಗಳು ಬಿದ್ದ ಸ್ಥಳದಲ್ಲೇ ಪವಿತ್ರವಾದ ದರ್ಬೆ, ಅಂದರೆ ಇದಕ್ಕೆ ಸಂಸ್ಕೃತದಲ್ಲಿ ಕುಶ ಎಂದು ಕೂಡ ಕರೆಯಲಾಗುತ್ತದೆ, ಈ ಗಿಡವು ಬೆಳೆಯಿತು ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಇದರಿಂದ ದರ್ಬೆಗೆ ಅಮೃತ ಸಮಾನ ಪವಿತ್ರತೆ, ದೈವಿಕ ಶಕ್ತಿ, ಯಜ್ಞಶಕ್ತಿ ಹಿಡಿದಿಡುವಂತಹ ಸಾಮರ್ಥ್ಯ ಇವೆ ಎಂದು ನಂಬಲಾಗಿದೆ.